ನಮಸ್ಕಾರ ಎಲ್ರಿಗೂ. ಇಲ್ಲಿ ನೋಡಿ, ನಮ್ಮ ಕನ್ನಡ ಭಾಷೆ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಇದು ನಮ್ಮ ಕನ್ನಡದ ಮೊಟ್ಟ ಮೊದಲ ಡಿಕ್ಷನರಿ. ಈಗ ಜಪಾನ್ನಲ್ಲಿದೆ. ಇದು ನಮ್ಮ ಕನ್ನಡ ಭಾಷೆಗಿರುವ ಸ್ಥಾನಮಾನ ಹಾಗೂ ಗೌರವ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗತ್ತೆ. ಫರ್ಡಿನಾಂಡ್ ಕೆಟೆಲ್ ಅವರು ಮೂಲತಃ ಜರ್ಮನಿ ಅವರಾಗಿದ್ರು ಕೂಡ ನಮ್ಮ ಕನ್ನಡ ಭಾಷೆ ಬಗ್ಗೆ ಬಹಳ ಅಭಿಮಾನ ಮತ್ತೆ ಆಸಕ್ತಿ ಇತ್ತು. ಹಾಗಾಗಿನೇ ಈ ಡಿಕ್ಷನರಿನ ಬರೆದದ್ದು. ಇವರು 1853ರಲ್ಲಿ ತಮ್ಮ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ನಮ್ಮ ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಮಂಗಳೂರಿನಲ್ಲಿ ಇರ್ತಾರೆ ಮೊದಲ ಬಾರಿಗೆ. ನಂತರ ಧಾರವಾಡಕ್ಕೆ ಪ್ರಯಾಣ ಮಾಡ್ತಾರೆ. ಧಾರವಾಡದಲ್ಲಿ ಅಲ್ಲಿನ ಜನ ಇವರಿಗೆ ಬಹಳ ಇಷ್ಟ ಆಗುತ್ತೆ. ನಮ್ಮ ಕನ್ನಡ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳೆಲ್ಲ ನೋಡ್ಬಿಟ್ಟು ಇವರು ಬಂದಿದ್ದ ಕೆಲಸನ ಮರೆತು ಬಿಡ್ತಾರೆ. ಹಾಗೇನೆ ಕನ್ನಡ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. 1894ರಲ್ಲಿ ಮಂಗಳೂರಲ್ಲಿ ಈ ಕನ್ನಡ ಡಿಕ್ಷನರಿ ಪಬ್ಲಿಷ್ ಮಾಡ್ತಾರೆ. ಈ ಡಿಕ್ಷನರಿ ಸುಮಾರು 70,000 ಪದಗಳಿದೆಯಂತೆ. ಹಾಗೇನೆ 1700 ಪೇಜ್ಗಳಿದೆ. ಕಿಟ್ಟಲ್ಲು ಬರೆದದ್ದು ನಮ್ಮೂರ ಕನ್ನಡ, ಕನ್ನಡ ಭಾಷೆಗೊಂದು ಭಾಷಾ ಬರೆದಂತೆ.